ನಾಗಭವನ್ ದಾಸರು ವರದಿ ಬಂದಾಗಿಂದ ಈಗ ಅವರವರಲ್ಲಿ ಇದು ಬಂದು ನಾವು ಮತ್ತೆ ತಬಲಿ ಸಮುದಾಯಗಳು ಅನಾಥರಾಗೋ ಸ್ಥಿತಿಯಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಇದಕ್ಕೆ ಯಾವುದಾದ್ರು ಒಂದು ತಾರ್ಕಿಕ ಅಂತ್ಯ ಸರ್ಕಾರ ಹಾಡಲೇಬೇಕು. ಕೋರ್ಟಲ್ಲಿ ನೀವು ಏನು ನಮ್ಮ ಪರವಾಗಿ 1% ತೆಗೆದು ಪ್ರತ್ಯೇಕವಾಗಿ ಕೊಟ್ಟರೆ ನಾವು ಕೇಸ್ ವಾಪಸ್ ತೊಗೊತೀವಿ, ಎಲ್ಲರೂ ಆರಾಮಾಗಿರ್ಬೋದು. ಇಲ್ಲಾಂದರೆ ನಾವು ಹೆಂಗೆ ಹೋಗ್ಬೇಕಾಗತ್ತೆ ಹೇಳಿ? ಸಿ ವರ್ಗದಲ್ಲಿರೋ ಅಣ್ಣಂದ್ರಿಗೂ ಹೇಳೋದಷ್ಟೇ, ನೀವೆಲ್ಲ ಪ್ರತ್ಯೇಕ ಎಲ್ಲ ಡಾಟಾಗಳು ತೆಗೆದು ನೋಡಿ. ನೀವು ಯಾವುದೇ ಈಗ ಮೀಸಲಾತಿ ಎಲ್ಲೆಲ್ಲಿ ಜಾರಿಯಾಗಿದೆ, ನಿಮ್ಮ ಅಲೆಮಾರಿಗಳು ಮೋಸ್ಟ್ ಬೇಕು ಎಲ್ಲರೂ ಇದೆ 0 ತೋರಿಸಿದ್ದಾರೆ ನಾಗಬಂದು ವರದಿ. ಅವನೂರಿಂದ ಸದಾಶಿವದಿಂದ ಮತ್ತು ಮಾಧುಸ್ವಾಮಿ ಎಲ್ಲದರಲ್ಲೂ ನಮಗೆ ಅನ್ಯಾಯ ಆಗಿದೆ. ಇವ್ರಿಗೆ ಪ್ರತ್ಯೇಕವಾಗಿ ಒಂದು ಫಸ್ಟಲ್ಲೇ ಕೊಡಬೇಕು ಅಂತಿದ್ದಾಗ ನೀವು ಕೊಡಬೇಕಾಗುತ್ತೆ ಸರ್. ಈಗ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ನೆನೆಸ್ಕೊಂಡ್ಬಿಟ್ರೆ ತುಂಬ ನಮಗೆ ಆತಂಕ ಬರ್ತಾಯಿದೆ. ನಾವು ಇಷ್ಟೇ ವರ್ಷ ಕಾಡು ಮೇಡಲ್ಲಿ ಭಿಕ್ಷೆ ಬೇಡಿ ತಿಂದಿದ್ದೀವಿ. ಇನ್ನೊಂದಿಷ್ಟು ದಿವಸ ನಾವು ಭಿಕ್ಷೆ ಬೇಡಿ ಇದು ಮಾಡಿ ಕೂಲಿನಲ್ಲಿ ಮಾಡೋದು ಬರೋಲ್ಲ. ಕೋರ್ಟಿಗೆ ನಾವು ಸುಪ್ರೀಂ ಕೋರ್ಟಿಗೆ ಆದರೂ ನಾವು ಹೋಗಲೇಬೇಕು, ನಮ್ಮ ನ್ಯಾಯ ಪಡೀಲೇಬೇಕು. ಬೇರೆ ದಾರಿ ಇಲ್ಲ ಸರ್, ಕಾಣ್ತಲ್ಲ ನಮಗೆ. ಇದೊಂದೇ ಪರಿಹಾರ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪೊಕ್ಕನಕೆರೆ. ನನ್ನ ಜೊತೆ ಈಗ ಅಲೆಮಾರಿ ಬುಡಕಟ್ಟು ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷ ಚಾವಡೆ ಲೋಕೇಶ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಯಾಕೆಂದರೆ ಈಗ ಒಳ ಮೀಸಲಾತಿ ಅನ್ನುವಂಥ ವಿಷಯ ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಾ ಇದೆ. ಅದು ಎಡ ಬಲಗಳ ನಡುವೆ ಒಂದು ದೊಡ್ಡ ಬಿರುಕನ್ನು ಮೂಡಿಸ್ತಾ ಇದೆ. ಅದರ ನಡುವೆ ಅಲೆಮಾರಿಗಳ ಪಾತ್ರ ಏನು, ಅಲೆಮಾರಿಗಳಿಗೆ ಏನು ಸ್ಥಾನ, ಅವರ ಮೀಸಲಾತಿಗೆ ಸಂಬಂಧಪಟ್ಟಂತಹ ಪರಿಸ್ಥಿತಿ ಏನು, ಅವರ ನಿಲುವೇನು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕಿದೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಲೋಕೇಶ್ ಅವ್ರ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ನೋಡಿ, ಎಡ ಮತ್ತು ಬಲದವರು ಎರಡೂ ಪಂಗಡದವರು ಒಂದು ರೀತಿಯಲ್ಲಿ ಮೊದಲು ಅಣ್ಣ ತಮ್ಮ ಅಂತ ಅಂದ್ಕೊಳ್ತಿದ್ದವರು ಈಗ ದಯಾದಿ ರೀತಿ ಆಗಿಬಿಟ್ಟಿದ್ದಾರೆ, ಕಿತ್ತಾಡ್ತಿದ್ದಾರೆ. ಯಾವತ್ತು ಬೀದಿಗೆ ಬಂದು ಹೊಡೆದಾಡ್ತಾರೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇಂಥ ಪರಿಸ್ಥಿತಿಲಿ ಯಾಕೆಂದರೆ ಬರೀ ಒಳ ಮೀಸಲಾತಿ ಅನ್ನುವಂಥದ್ದು ಎಡಗೈ ಪಂಗಡ ಬಲಗೈ ಪಂಗಡಕ್ಕೆ ಸೀಮಿತ ಆದಂಥದ್ದಲ್ಲ. ಅದರಲ್ಲಿ ಕೊಲಂಬೋಗಳು ಇದ್ದಾರೆ, ಜೊತೆಗೆ ಅಲೆಮಾರಿಗಳ ವಿಷಯ ಕೂಡ ಇದೆ. ಸೊ ಅಲೆಮಾರಿಗಳಾದಂತಹ ನಿಮ್ಮ ಸ್ಟ್ಯಾಂಡ್ ಏನು ಸರ್? ನಾವು ನೋಡಿ, ಈಗ ತಾವು ಹೇಳ್ದಂಗೆ ಇಲ್ಲಿ ಈಗ ಅವರಲ್ಲಿ ಎಡಬಲ ಮತ್ತು ಇದು ಅಂತೇಳಿ ತಿಕ್ಕಾಟ ಶುರು ಆಗಿದೆ. ಅಲೆಮಾರಿ ಜನ ಈ ತಿಕ್ಕಾಟದಲ್ಲಿ ಇನ್ನೂ ನಲುಗು ಹೋಗ್ತಾ ಇದ್ದಾರೆ. ಈಗ ನೂರಾರು ವರ್ಷದಿಂದನೂ ಕೂಡ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲದೆ, ವಿಳಾಸ ಇಲ್ಲದೆ ರಸ್ತೆ ಮೇಲೆ ಇರುವಂಥ ಜನಾಂಗ ಈ ದೇಶದ ಮೂಲ ನಿವಾಸಿಗಳು. ಸೊ ನಾವು ಈಗ ನಾವು ಇಷ್ಟೆಲ್ಲ ಕಾರಣಕ್ಕೆ ಏನಂತ ಹೇಳಿದ್ರೆ, ನಮಗಿರೋ ಅಸಂಘಟಿತರು ಚಿಕ್ಕ ಸಮುದಾಯ, ನಾವು ಯಾವುದೇ ಬಲ ಇಲ್ಲದೆ ಇರೋದ್ರಿಂದ ನಾವು ಮೀಸಲಾತಿನ ಅದರ ಪರಿಕಲ್ಪನೆ ಇಲ್ಲದೇ ನಾವು ವಿಳಾಸ ಇಲ್ಲದೆ ಬದುಕ್ತಾ ಇದ್ವಿ. ಏನು ಫಾರೆಸ್ಟ್ ಆ್ಯಕ್ಟನ್ನು ಬಿಟ್ಟು ನಮ್ಮ ಕಾಡಿಗೆ ಓಡಿಸಿ ನಾಡಿಗೆ ಬಂದ್ವಿ. ಅಲ್ಲಿ ಫಾರೆಸ್ಟ್ ಆ್ಯಕ್ಟಿಂದ ನಾವು ಕಾಡಿಂದ ನಾಡಿಗೆ ಬಂದ್ವಿ. ನಾಡಲ್ಲಿ ಬಂದರೆ ನಮಗೆ ಗ್ಲೋಬಲೈಸೇಷನಿಂದ ಏನು ಜಾಗತೀಕರಣದಿಂದ ನಾವು ಊರು ಅಲಿಬೇಕಾಯಿತು. ಅಲ್ಲೂ ಕೂಡ ಈ ಜಾಗತೀಕರಣದಿಂದ ನಾವೆಲ್ಲೂ ನೆಲೆ ಇಲ್ದಂಗೆ ಆಗ್ಬಿಡ್ತು. ಅನಿವಾರ್ಯವಾಗಿ ನಾವು ಇವತ್ತು ಸಂಘಟಿತರಾಗಬೇಕಾಯಿತು. ಆ ಥರ ಹಾತೊರೆಯುವಂಥ ಒಂದು ಸಂದರ್ಭದಲ್ಲಿ ಅಲೆಮಾರಿಗಳಲ್ಲೇ ಕೆಲವು ಎಚ್ಚೆತ್ತ ಯುವಕರು ಮತ್ತು ಬೇರೆ ಬೇರೆ ಪ್ರಗತಿಪರರು ಸಾಹಿತ್ಯಗಳ ಒಂದು ಸಹಕಾರದಿಂದ ನಾವು ಸಂಘಟನೆಗಳು ಮಾಡಿಕೊಂಡು ಕಳೆದ 30 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಹೋರಾಟ ಮಾಡೋ ಪ್ರಾರಂಭದಲ್ಲಿ ನಮಗೆ ಆವಾಗ ಏನು ಮೊದಲಿಗೆ ನಮಗೆ ಸಹಾಯಕ್ಕೆ ಬಂದು ಹೆಚ್ಚಿನ ರೀತಿಯಲ್ಲಿ ದಲಿತರ ನಾಯಕರೇ. ಅದರಲ್ಲಿ ಎಡಬಲ ಅಂತ ಏನು ನೋಡಿ, ಎಲ್ಲರೂ ಒಂದು ಜಾತಿಯವರು ನಮಗೆ ಸಹಕಾರ ಕೊಟ್ಟರು, ಕೆಲವೊಂದು ಮಾರ್ಗದರ್ಶನ ಮಾಡಿದ್ರು, ಹೋರಾಟದ ದಾರಿಗಳನ್ನು ತೋರಿಸ್ಬಿಟ್ರು ಮಾರ್ಗದರ್ಶಕರಾಗಿ. ಹಾಗಾಗಿ ನಾವು ಒಂದಿಷ್ಟು ಸರ್ಕಾರದ ಜೊತೆ ಮಾತಾಡೋ ಹೋರಾಟ ಮಾಡೋದ್ರಲ್ಲಿ ನಾವು ಒಂದಿಷ್ಟು ಅಷ್ಟು ಸರ್ಕಾರ ಸೌಲಭ್ಯ ತಗೊಳ್ಳೋದ್ರಲ್ಲಿ ನಾವು ದಾಪುಗಾಲು ಹಾಕ್ತಾ ಹೋದ್ವಿ. ಇಂಥ ಸಂದರ್ಭದಲ್ಲಿ ನಮಗೆ ಈಗ ಎಜುಕೇಷನ್ ಭಾಳ ಮುಖ್ಯ ಅನ್ನಿಸ್ತು. ಹಾಗಾಗಿ ನಾವು ಎಜುಕೇಷನ್ ಕಡೆ ಒತ್ತು ಕೊಡ್ತಾ ಇದ್ವಿ. ನಾವು ಈಗ ಅಲೆಮಾರಿಗಳಾದರೂ ಕೂಡ ಸೊ ಲಿಟ್ರಸಿ ರೇಟು ಕಳೆದ 20-30 ವರ್ಷದಲ್ಲಿ 2% ಇದ್ದನ್ನು ಈಗ 20-25% ತಂದಿದ್ದೀವಿ. ಹೀಗಿರೋಂಥ ಕಾಲದಲ್ಲಿ ಈಗ ಬದಲಾದ ಸನ್ನಿವೇಶದಲ್ಲಿ ಈಗ ಈ ಒಳ ಮೀಸಲಾತಿಯಿಂದ ಸಂಪೂರ್ಣ ಬಹುತೇಕ ವಂಚಿತರಿದ್ದೀವಿ ನಾವು ಎಲ್ಲ ಕ್ಷೇತ್ರದಲ್ಲೂ. ಸೊ ಈಗ ಮೀಸಲಾತಿ ಅಂತ ಮೊದಲಿನ ವಾತಾವರಣಕ್ಕಿಂತ ಭಾಳ ವ್ಯತ್ಯಾಸ ಇದೆ. ಈಗ ನಾವು ಅನಿವಾರ್ಯವಾಗಿ ಎಜುಕೇಷನ್ ಮಾಡಲೇಬೇಕು ಮತ್ತು ಈಗಿರೋ ಸವಾಲುಗಳನ್ನು ಎದುರಿಸ್ಕೊಂಡು ನಾವು ಬದುಕು ಕಟ್ಕೋಬೇಕು. ಹಾಗಿರುವಂಥ ಸಂದರ್ಭದಲ್ಲಿ ಈ ಒಳ ಮೀಸಲಾತಿ ಬಂದು ಅಲ್ಲಿವರೆಗೂ ಅಣ್ಣ ತಮ್ಮ 100 ಜನ ಒಟ್ಟಾಗಿದ್ದರು. ಈ ಒಳ ಮೀಸಲಾತಿ ಮತ್ತು ನೋಡಿ, ಒಳ ಮೀಸಲಾತಿಗೆಲ್ಲ ಒಟ್ಟಿಗೆ ಸೇರಿ ಸಹಕಾರ ಕೊಟ್ಟವರು. ಅದರಲ್ಲಿ ಮೊದಲನೇ ಹೆಸರು ನಮ್ಮ ತಗೊಳ್ಳೋರು ಎಡ ಬಲ ಎಲ್ಲರೂ. ಅಲೆಮಾರಿಗಳಿಗೆ ವಂಚಿತ ಆಗಿದೆ, ಅವ್ರಿಗೆ ತೊಗೋಬೇಕು, ಪಾಪ ಅವ್ರಿಗೆ ಬದಲು ಸಿಗಬೇಕು ಅಂತ. ನಾಗಭವನ್ ದಾಸರು ವರದಿ ಬಂದಾಗಿಂದ
ಈಗ ಅವರವರಲ್ಲೇ ಇದು ಬಂದು ನಾವು ಮತ್ತೆ ತಬಲಿ ಸಮುದಾಯಗಳು ಅನಾಥರಾಗೋ ಸ್ಥಿತಿಯಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಇದಕ್ಕೆ ಯಾವುದಾದ್ರು ಒಂದು ತಾರ್ಕಿಕ ಅಂತ್ಯ ಸರ್ಕಾರ ಹಾಡಲೇಬೇಕು. ಮತ್ತು ಸಂಘಟನೆಗಳು ಕೂಡ ಇದನ್ನು ಯೋಚನೆ ಮಾಡಿ ಒಂದು ದಾರಿ ಕಾಣಿದ್ರೆ ಭಾಳ ಒಳ್ಳೆಯದು ಅಂತ ನಾನು ಈಗ ಒಳ ಮೀಸಲಾತಿ ಹೋರಾಟ ಆಗಿ ಅದರಲ್ಲೂ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಕೊಟ್ಟು ಸರ್ಕಾರ ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲೆಮಾರಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಎ ಕೆಟಗರಿಗೆ ತಂದು 1% ಕೊಡಬೇಕು ಅಂತ ಹೇಳಿತ್ತು. ಬಟ್ ಸರ್ಕಾರ ಅದನ್ನು ಮಾಡಲಿಲ್ಲ. ಆಗ ನಿಮ್ಮ ಜೊತೆ ನಿಂತಿದ್ದು ಎಡಗೈ ಪಂಗಡದವರು ಅಲ್ವಾ? ಹೌದೌದು. ಈಗ ಎಡಗೈ ಪಂಗಡದವರು ಈ ರಾಜ್ಯ ಸರ್ಕಾರ ತರಲಿಕ್ಕೆ ಕೊಟ್ಟಿದೆಯಲ್ಲ 56,432 ಹುದ್ದೆಗಳನ್ನ ನೇಮಕ ಮಾಡಕ್ಕೆ ಕೊಟ್ಟಿದೆ. ಅದರಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅನ್ವಯಿಸಿ ಅಂತ ಹೇಳ್ತಿದೆ. ಅದಕ್ಕೆ ಬಲಗೈ ಸಮುದಾಯದವರು ವಿರೋಧ ಮಾಡ್ತಿದ್ದಾರೆ. ಈಗ ಅವರಿಬ್ಬರು ಕಿತ್ತಾಡ್ತಿದ್ದಾರೆ. ನಿಮ್ಮ ವಾದ ಏನು? ನೀವು ಒಳ ಮೀಸಲಾತಿ ಈಗ ಜಾರಿ ಆಗಬೇಕಾ, ಅದು ಸರ್ಕಾರ ಏನು ನಿರ್ಧಾರ ಮಾಡಬೇಕು? ನಿಮ್ಗೇನು ಅನಿಸುತ್ತೆ? ಇಲ್ಲ ಸರ್, ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಯಾಕಂದರೆ ಅಲ್ಲ ಸರಿ ಮಾಡ್ಬೇಕು, ಸರಿ ನಿಮ್ಗೆ ಅಲ್ಲಿ 1% ಕೊಟ್ಟಿಲ್ಲಲ್ಲ, ಅಲ್ಲ ಕೊಡಬೇಕು. ನಾವೀಗ ಮತ್ತೆ ಅಲ್ಲಿ ಸಿ ಗ್ರೂಪಲ್ಲಿ ಮರ್ಜ್ ಮಾಡಿದ್ರು ನಮ್ಗೆ ದಿಲ್ಕುಳು ಇಷ್ಟ ಇಲ್ಲ ನಮಗೆ. ಸೊ ಅದನ್ನು ಆಗಿರೋದಕ್ಕೆ ನಾವು ನೋಡಿ, ನಾವು ದಿನದ್ದು ನಾವು ನಮ್ಮ ಹೊಟ್ಟೆ ಪಣ್ಣು ನೋಡ್ಕೊಳ್ಳೋದೇ ಕಷ್ಟ ಇರುವಾಗ ನಾವು ಕೋರ್ಟಿಗೆ ಹೋಗಿದ್ದೀವಿ ಈಗ. ಸೊ ಹಾಗಾಗಿ ನಮ್ಗೆ ಅದು ಏನು 1% ಕೊಟ್ಟು ನಾವು ಪ್ರತ್ಯೇಕ 1% ಕೊಟ್ಟು ನಮ್ಗೆ ಎ ಗ್ರೂಪಲ್ಲಿ ಇಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಇದು ವಿಳಂಬ ನೀತಿ ಮಾಡೋದಲ್ಲ. ಈಗ ನಮ್ಮ ಜೊತೆಗೆ ನಿಂತಿದ್ದಾರೆ ಅಂದರೆ ಕೆಲವು ಬಲಗೈ ಸೋದರರು ಇದ್ದಾರೆ. ನಾವು ಎಲ್ಲರಿಗೂ ನಾವು ಕಡೆ ನಮ್ಗೆ ಸಪೋರ್ಟ್ ಮಾಡೋರಿದ್ದಾರೆ. ಬಟ್ ಬಲವಾಗಿ ಇಲ್ಲಿ ಹೊರಗಡೆ ಪಬ್ಲಿಕ್ಕಾಗಿ ಆಗ್ತಿರೋ ವಿಷಯ ಏನಂತಂದರೆ ಅವರವರಲ್ಲಿ ತಿಕ್ಕಾಟ ಅಂತ ಮಾದಿಗರು ಸೋದರರು ನಮ್ಮ ಜೊತೆಗೆ ಇದ್ದಾರೆ. ಅವ್ರಿಗೆ ಸಿಗಬೇಕು, ಅವ್ರಿಗೆ ಕೊಟ್ಟೆ ಆಗಬೇಕು ಅಂತ. ಬಟ್ ಇಲ್ಲಿ ತಾಂತ್ರಿಕವಾಗೂ ನೋಡೋದಾದರೆ ನೀವು ಕಾನೂನಲ್ಲಿ ಈಗ ನಮ್ಮ ಕೇಸ್ ಇರಿದ್ರೆ ಇದು ಬಗೆಹರಿಯೋದಿಲ್ಲ. ನಾವು ಇವತ್ತು ಕೇಳ್ಕೊಳ್ಳೋದೇನೆಂದರೆ, ನೀವು ಎಡಬಲ ಹಣ್ಣಂದ್ರು ಒಟ್ಟಾಗಿ ನಮಗೆ 1% ನಾವು ಕೇಳ್ತಾರೆ. ನಾವು 49 ಜನ ಸೂಕ್ಷ್ಮಾತಿ ಸೂಕ್ಷ್ಮ 50ರೊಳಗೆ ಇರೋವಂಥವು 30, 50ರೊಳಗೆ ಇರೋ 10 ಜನಾಂಗ ಇದೆ. 1000 ಇರೋದು 25 ಇದೆ. ಭಾಳ ಸಣ್ಣ ಜನಾಂಗ. ನೀವಿಬ್ಬರು ಒಟ್ಟಾಗಿ ನಮಗೆ ಕೊಡಿಸೋವಂಥ ಕೆಲಸ ಮಾಡಿ ನಿಮ್ಮ ಸಮಸ್ಯೆನೂ ಭಾಳ ಆರೋಗ್ಯಕರವಾಗಿ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್. ಈಗ ನಿಮ್ಮದು ಪ್ರಮುಖವಾದಂಥ ಬೇಡಿಕೆ ಏನು? ಹೊಸ ಪಂಗಡ ಸೃಷ್ಟಿ ಮಾಡಿ ಅಂತ. ಅಂದರೆ ನಾಗಮೋಹನ್ ದಾಸ್ ಆಯೋಗ ಏನು ಹೇಳಿತ್ತು ಆ ಥರದಲ್ಲಿ ಒಂದು ಪಂಗಡವನ್ನು ಸೃಷ್ಟಿ ಮಾಡಿ ಅದಕ್ಕೆ 1% ಕೊಡಿ ಅಂತ ಕೇಳ್ತಿರೋದು ನೀವು ತಾನೇ? ಖಂಡಿತ. ಇದು ಕೋರ್ಟಲ್ಲಿದೆ. ಸರ್ಕಾರ ಈಗ ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಸರ್ಕಾರ ಈಗ ಡಿಸೈಡ್ ಮಾಡೋದು ಏನು ಮಾಡ್ಬೋದು? ಒಳ ಮೀಸಲಾತಿ ಆಧಾರದಲ್ಲಿ ನೇಮಕಾತಿ ಮಾಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ನಿಲುವೇನು? ಇಲ್ಲ ಸರ್, ಆ ಥರದಲ್ಲಿ ನೋಡಿ, ಒಳ ಮೀಸಲಾತಿ ಬೇಕು ಅಂತೇಳಿ ಯಾರು ವಂಚಿತರಾಗಿದ್ದಾರೆ ಬಹುಸಂಖ್ಯಾತರು ಅವರು ಮಾಡಿದ್ದಾರೆ. ಮತ್ತು ಈಗ ಸುಪ್ರೀಂ ಕೋರ್ಟ್ ಇದು 35 ವರ್ಷದಿಂದ ಒಂದು 4-5 ಪಕ್ಷಗಳು 4 ಸಲ ಅಧಿಕಾರ ಮಾಡಿದೆ. ರಾಜಕೀಯ ಇಚ್ಛಾಶಕ್ತಿ ಯಾರು ಇಟ್ಕೊಂಡು ಯಾರೂ ಮಾಡಲಿಲ್ಲ. ಕೊನೆಗೂ ಸುಪ್ರೀಂ ಕೋರ್ಟ್ ಚಾಟಿ ಬೀಸೋದಕ್ಕೆ ಇವತ್ತು ನೀವು ಮಾಡ್ತಾ ಇದ್ದೀರಿ. ಆಮೇಲೆ ಅದಕ್ಕೆ ಅಂಕಿತನೂ ಆಗಿದೆ, ಕ್ಯಾಬಿನೆಟ್ ನೀವು ತೀರ್ಮಾನ ತಗೊಂಡಿದ್ದೀರಿ. ಈಗ ನೀವೇನಿಲ್ಲ, ಬೇರೆ ದಾರಿ ಇಲ್ಲ, ಒಳ ಮೀಸಲಾತಿ ಮಾಡಲೇಬೇಕು. ನೀವು ಏನು 27ಕ್ಕೆ ನೀವು ಡಿಕ್ಲೇರ್ ಮಾಡಿ ನಮ್ಗೆ 1% ನೋಡಿ. ನೀವು 49 ನಾವು ಅಲೆಮಾರಿ SC ಅಲ್ದೇನೆ ಅದರ ನೀವು ಹಂಗಲ್ಲ ಲೋಕೇಶ್ ಅವರೇ, ನಾನು ಕೇಳ್ತಿರೋದು ಏನು ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ನಾಳೆ ಗೌರ್ಮೆಂಟ್ 27ನೇ ತಾರೀಕು ಸಚಿವ ಸಂಪುಟ ಸಭೆ, 27 ಆ ಸಭೆಯಲ್ಲಿ ಸರ್ಕಾರ ಏನಂತೆ, ಒಳ ಮೀಸಲಾತಿನ ನಾವು ಜಾರಿ ಮಾಡ್ತಿದ್ದೀವಿ, ಒಳ ಮೀಸಲಾತಿ ಆಧಾರದಲ್ಲಿ ಈ 57,000 ಸಮಥಿಂಗ್ ಇದೆಯಲ್ಲ ಅಷ್ಟು ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಬಟ್ ನಿಮ್ಮದು ಆ 1 ಕ್ಯಾಟಗರಿಲಿ ನೇಮಕಾತಿ ಆಗಲ್ವಲ್ಲ, ಯಾಕೆಂದರೆ ಪ್ರತ್ಯೇಕವಾಗಿ ಪಂಗಡ ಇನ್ನೂ ಸೃಷ್ಟಿನೇ ಆಗಿಲ್ವಲ್ಲ. ಇಲ್ಲ ಸರ್, ಹಂಗಾಗಿಲ್ಲ ಅಂದ್ರೆ ನಾವು ಕೇಸ್ ವಾಪಸ್ ತೊಗೊಳ್ಳೋದಿಲ್ಲ, ಇದು ಮಾಡೋಕ್ಕೆ ಬಿಡೋದಿಲ್ಲ. ಈಗ ನಮ್ಗೆ ಆಗಲೇಬೇಕಲ್ಲ ಸರ್. ಈಗ ಸುಪ್ರೀಂ ಕೋರ್ಟ್ ಒಂದು ಕೊಟ್ಟಿರೋದು ಒಂದು ಆಧಾರ. ಏನು ನಮ್ಗೆ ಬೇರೆ ಫೈಟ್ ಮಾಡೋಕ್ಕೆ ನಮ್ಮ ಇವ್ರಂಗೆ ಅಷ್ಟು ದೊಡ್ಡ ಸಮುದಾಯನೂ ಅಲ್ಲ, ನಮ್ಮಲ್ಲಿ ಆ ಶಕ್ತಿನೂ ಇಲ್ಲ. ಕೋರ್ಟಿಗೆ ಹೋಗಿದ್ದೀವಿ, ಸುಪ್ರೀಂ ಕೋರ್ಟ್ ಆದಮೇಲೆ ಮಾಡಿದ್ರೆ ಕೋರ್ಟಿಗೆ ಹೋಗಿದ್ದೀವಿ. ಕೋರ್ಟಲ್ಲಿ ನೀವು ಏನು ನಮ್ಮ ಪರವಾಗಿ 1% ತೆಗೆದು ಪ್ರತ್ಯೇಕವಾಗಿ ಕೊಟ್ಟರೆ ನಾವು ಕೇಸ್ ವಾಪಸ್ ತೊಗೊತೀವಿ, ಎಲ್ಲರೂ ಆರಾಮಾಗಿರ್ಬೋದು. ಇಲ್ಲಾಂದರೆ ನಾವು ಹೆಂಗೆ ಹೋಗ್ಬೇಕಾಗತ್ತೆ ಹೇಳಿ? ತಾವು ತಾಯಿ ಮನಸ್ಸು ತೋರಿಸ್ಬೇಕು. ಅಣ್ಣ ಎಡಬಲದವರು ತಾಯಿ ಮನಸ್ಸು ತೋರಿಸ್ಬೇಕು. ಎಲ್ಲರೂ ಕೂಡ ನನಗೆ C ವರ್ಗದಲ್ಲಿರೋ ಅಣ್ಣಂದ್ರಿಗೂ ಹೇಳೋದಷ್ಟೇ, ನೀವೆಲ್ಲ ಪ್ರತ್ಯೇಕ ಎಲ್ಲ ಡಾಟಾಗಳು ತೆಗೆದು ನೋಡಿ. ನೀವು ಯಾವುದೇ ಈಗ ಮೀಸಲಾತಿ ಎಲ್ಲೆಲ್ಲಿ ಜಾರಿಯಾಗಿದೆ, ನಿಮ್ಮ ಅಲೆಮಾರಿಗಳು ಮೋಸ್ಟ್ ಬೇಕು ಎಲ್ಲರೂ ಇದೆ 0 ತೋರಿಸಿದ್ದಾರೆ. ನಾಗಮೋಹನ್ ವರದಿ, ಅವನೂರಿಂದ ಸದಾಶಿವದಿಂದ ಮತ್ತು ಮಾಧುಸ್ವಾಮಿ ಎಲ್ಲದರಲ್ಲೂ ನಮಗೆ ಅನ್ಯಾಯ ಆಗಿದೆ. ಇವ್ರಿಗೆ ಪ್ರತ್ಯೇಕವಾಗಿ ಒಂದು ಫಸ್ಟಲ್ಲೇ ಕೊಡಬೇಕು ಅಂತಿದ್ದಾಗ ನೀವು ಕೊಡಬೇಕಾಗುತ್ತೆ ಸರ್. ಈಗ ನಾವು ಅವ್ರು ಕೊಡೋದನ್ನ ಬೇರೆ ದಾರಿ ಇಲ್ಲ. ಸೊ ಈಗೇನಾದರೂ ಇವರು ಒಳ ಮೀಸಲಾತಿ ವಿಷಯದಲ್ಲಿ ಸರ್ಕಾರ ನಿಮ್ಮ ಪರವಾಗಿ ನಿರ್ಧಾರ ತೆಗೆದುಕೊಳ್ಳದಿದ್ರೆ, ಅಂದರೆ ಕ್ಯಾಟಗರಿ 1A ಕ್ರಿಯೇಟ್ ಮಾಡದೇ ಇದ್ದರೆ SCನಲ್ಲಿ ನೀವು ಕೋರ್ಟಲ್ಲಿ ಹೋರಾಟ ಮುಂದುವರಿಸ್ತೀವಿ? ಖಂಡಿತ ಹೋಗ್ತೀವಿ ಸರ್. ಈಗ ನಮಗೆ ಯಾಕೆಂದರೆ ನಾವು ಹೋಗದೇ ಬೇರೆ ದಾರಿ ಇಲ್ಲ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ನೆನೆಸ್ಕೊಂಡ್ಬಿಟ್ರೆ ತುಂಬ ನಮಗೆ ಆತಂಕ ಬರ್ತಾಯಿದೆ. ನಾವು ಇಷ್ಟೇ ವರ್ಷ
ಕಾಡು ಮೇಡಲ್ಲಿ ಭಿಕ್ಷೆ ಬೇಡಿ ತಿಂದಿದ್ದೀವಿ. ಇನ್ನೊಂದಿಷ್ಟು ದಿವಸ ನಾವು ಭಿಕ್ಷೆ ಬೇಡಿ ಇದು ಮಾಡಿ ಕೂಲಿನಾಲಿ ಮಾಡೋದು ಬರೋಲ್ಲ. ಕೋರ್ಟಿಗೆ ನಾವು ಸುಪ್ರೀಂ ಕೋರ್ಟಿಗಾದರೂ ನಾವು ಹೋಗಲೇಬೇಕು, ನಮ್ಮ ನ್ಯಾಯ ಪಡೀಲೇಬೇಕು. ಬೇರೆ ದಾರಿ ಇಲ್ಲ ಸರ್. ಇದು ಕಾಣ್ತಲ್ಲ ನಮಗೆ, ಇದೊಂದೇ ಪರಿಹಾರ. ಈಗ ಇವರಿಬ್ಬರು ಕಿತ್ತಾಟ ಇದೆಯಲ್ಲ, ಎಡಗೈ ಮತ್ತು ಬಲಗೈ ಕಿತ್ತಾಟ, ಇದು ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಖಂಡಿತ ಪರಿಣಾಮ ಬೀರ್ತಾ ಇದೆ, ಬೀರಲ್ಲ ಅಂತಲ್ಲ. ಇಷ್ಟೆಲ್ಲ ಒಂದು ಕಾನೂನುಬದ್ಧವಾಗಿ ನಮ್ಮಲ್ಲಿ ನಮ್ಮ ಪರವಾಗಿ ಒಳ ಮೀಸಲಾತಿ ಪರ ಬಂದಾಗ ಅದರಲ್ಲಿ ನಮ್ಗೆ ಏನಾಗಿದೆ, ಒಳ ಮೀಸಲಾತಿ ಪರಿಕಲ್ಪನೆ ಮೀಸಲಾತಿದೆ ನಮ್ಗೆ ಗೊತ್ತಿಲ್ಲ. ಇಲ್ಲದೇ ಇರುವಂಥ ಟೈಮಲ್ಲಿ ಏನೋ ನಮ್ಮ ಮಾದಿಗರ ಸೋದರರು ಕೋರ್ಟಿಗೆ ಹೋಗಿದ್ದಕ್ಕೆ ನಮಗೆ ಅವರು ಕೋರ್ಟಿಗೆ ಹೋಗಿ ಆದೇಶ ತಂದಿದ್ದಕ್ಕೆ ಹೂವಿನ ಜೊತೆಗೆ ನಾರೂ ಸ್ವರ್ಗ ಹೋಗೋ ರೀತಿಯಲ್ಲಿ ನಮಗಾಗಿದೆ. ಇಲ್ಲಾಂದರೆ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕೂ ನಮ್ಮಲ್ಲಿ ಶಕ್ತಿ ಇಲ್ಲ ಸರ್, ತಾವು ನೋಡಿದ್ದೀರಿ. ಹಾಗಾಗಿ ಇದನ್ನು ಇವರು ಒಂದು ತಾರ್ಕಿಕ ಅಂತ್ಯ ಕಂಡುಬಿಟ್ಟು ಇದನ್ನು ಮಾಡಲೇಬೇಕು. ಮಾಡದೇ ಬೇರೆ ದಾರಿ ಇಲ್ಲ. ನಮಗೂ ಅಷ್ಟು ಜ್ಞಾನ ಇಲ್ಲ. ಕೆಲವರು ನಿಮ್ಮಂಥವ್ರು ಪತ್ರಕರ್ತರು ಮತ್ತೊಬ್ಬರು ಎಲ್ಲ ಸಹಕಾರದಿಂದ ಇಲ್ಲ ನಿಮ್ಗೆ ನ್ಯಾಯ ಸಿಗಲ್ಲ ಇಲ್ಲಿ ಕೋರ್ಟಿಗೆ ಹೋಗಿ ಅಂದಿದ್ದಕ್ಕೆ ನಾವು ವೆರಿ ಫಸ್ಟ್ ನಾವು ಕೋರ್ಟಿಗೆ ಹೋಗಿದ್ದೀವಿ. ನಾವು ಇದಕ್ಕೇನೋ ನಮ್ಮ ಪೂರ್ವಕವಾಗಿ ನಾವು ಮಾಡಿದ್ರೆ ನಾವು ಅದಕ್ಕೆ ಕೋರ್ಟ್ ವಾಪಸ್ ಕೋರ್ಟ್ಗೆ ಹೋಗೋದು ಒಂದು. ಇನ್ನೊಂದು ಜೊತೆಗೆ ಸರ್ಕಾರ ಜೊತೆಗೆ ಮಾತಾಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಿ ಮನವರಿಕೆ ಮಾಡಿಕೊಟ್ಟು ಸರ್ಕಾರ ಕನ್ವಿನ್ಸ್ ಆಗಿ ಅಮಿಕಬಲ್ ಸೆಟ್ಲ್ಮೆಂಟ್ ಆದರೆ ಒಳ್ಳೆಯದು. ಆ ಥರದ ಪ್ರಯತ್ನವೂ ಜಾರಿಯಲ್ಲಿದೆಯಾ? ಖಂಡಿತ ಇದೆ ಸರ್, ಖಂಡಿತ. ಯಾಕಂದರೆ ನನಗೆ ಮುಖ್ಯಮಂತ್ರಿ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಡನಾಟ ನಾನು ಕಳೆದ 25 ವರ್ಷದಿಂದ ಇದೆ. ಯಾಕೆಂದರೆ ನನ್ನ ಗುರುಗಳು ಬಿ ನಾರಾಯಣರಾವ್ ಬಸವ ಕಲ್ಯಾಣ MLAಗಳು ಅವರೇ ಈ ಅಲೆಮಾರಿ ಬುಡಕಟ್ಟು ಸಂಘಟನೆಯನ್ನು ಹುಟ್ಟಾಕಿದ್ದು. ಅವರೇ ಸಂಸ್ಥಾಪಕರು. ಹಾಗಾಗಿ ಅವ್ರ ಶಿಷ್ಯ ಒಬ್ಬರು ಡಾಕ್ಟರ್ ಕೆ ಮೈತ್ರಿ ಅಂತೇಳಿ ಪ್ರೊಫೆಸರು, ಅವ್ರ ಜೊತೆಗೆ ಸೇರಿ ನಾವೆಲ್ಲ ಅನೇಕ ಸಾರಿ ನಾವು ನೋಡಿದ್ದೀವಿ, ಭಾಳ ಕಣ್ಣಾರೆ ನೋಡಿದ್ದಾರೆ. ಮತ್ತು ನಿಮ್ಗೆ ಇನ್ನೊಂದು ವಿಷಯ ಧರಣೇಶ್ವರೇ, ಮುಖ್ಯಮಂತ್ರಿಗಳಿಗೆ ಸ್ವತಃ ಒಂದು 40-50 ವರ್ಷದಿಂದ ಅಲೆಮಾರಿಗಳ ಬಗ್ಗೆ ಪರಿಚಯ ಇದೆ. ಕಾರಣ ಏನಂದರೆ ಅವ್ರ ಊರಲ್ಲಿ ಹೇಳ್ತಾರೆ, ಅವ್ರ ಭಾಷಣದಲ್ಲಿ ಇವರು ದೊಂಬಿದಾಸರು ಬರ್ತಿದ್ರು, ನಾಟಕ ಆಡ್ತಿದ್ರು, ನಮ್ಮಲ್ಲಿ ರಾತ್ರಿ ಎಲ್ಲ ಉಳ್ಕೊಳ್ಳೋರು, ನಾವು ಕೊಟ್ಟಿರೋದು ಭಿಕ್ಷೆನ ತೊಗೊಂಡೋಗೋರು, ನಾ ಕಾಸು ತೊಗೊಂಡು ಹೋಗ್ಬಿಡೋರು, ಚಿಲ್ಲರೆ ಕಾಸು ಕೊಟ್ಟಿದ್ದನ್ನಂತ. ಹಾಗಾಗಿ ಎಲ್ಲ ಪರಿಚಯ ಇರೋದ್ರಿಂದ ಅದರ ಆಳ ಆಗಲ ನೋವು ಸಂಕಷ್ಟ ಎಲ್ಲ ಗೊತ್ತಿದೆ. ನಮ್ಗೆ ಭಾಳ ದುಃಖ ಆಗೋದೇನೆಂದರೆ ಒಬ್ಬ ಸಾಮಾಜಿಕ ನ್ಯಾಯಪರ ಇರುವಂಥ ವ್ಯಕ್ತಿ ನಾವು ಕನಸು ನೆನೆಸಿಲ್ಲ ಧರಣೇಶ್ವರೇ. ನನಗೆ ಅವತ್ತಿಂದ ಅವ್ರು ಆರ್ಡರ್ ಆದಂಗಿಂದ ನಾನು ಆತಂಕದಿಂದ ಹೊರಗೆ ಬಂದಿಲ್ಲ. ಈ ಮುಖ್ಯಮಂತ್ರಿ ಈ ಸರ್ಕಾರದಲ್ಲಿ ನಾವು ಈ ಥರ ಒಂದು ಆದೇಶ ನಾವು ಇದು ಮಾಡ್ತಾ ಅನ್ಯಾಯ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈಗಲೂ ಕಾರಣ ಮಿಂಚಿಲ್ಲ, ಬೇರೆ ಬೇರೆ ಕಾರಣಕ್ಕೆ ನೀವು ಮಾಡಿರ್ಬೋದು, ಬಟ್ ನೀವು ಮಾಡಲೇಬೇಕು ಮುಖ್ಯಮಂತ್ರಿಗಳೇ. ಮಾಡಿದ್ರೆ ಮಾತ್ರ ಇದು ನಿಮಗೂ ಈ ಒಂದು ಸಮಾಜವಾದದ 50 ವರ್ಷದ ಹಿನ್ನೆಲೆ ಒಂದು ಗೌರವ ಬರುತ್ತೆ. ಇಲ್ಲಾಂದರೆ ಭಾಳ ದೊಡ್ಡ ಅಪವಾದಕ್ಕೆ ಗುರಿ ಆಗ್ತೀರಂತ ನಾನು ಹೇಳ್ತೀನಿ. ಈಗ ನೀವು ಸಿ ಕ್ಯಾಟಗರಿ, ಈಗ ಅಂದರೆ ಹೊಸದಾಗಿ ಸರ್ಕಾರ ಮಾಡಿರೋದ್ರಲ್ಲಿ ಸಿ ಕ್ಯಾಟಗರಿಲಿ ಇದೆ. ಸಿ ಕ್ಯಾಟಗರಿ ಅವ್ರ ಜೊತೆಗೆ ನಾನು ಡಿಸ್ಕಸ್ ಮಾಡಿದ್ದೀರಾ? ಇಲ್ಲ ಸರ್, ಅದು ಮಾಡೋದು ಪ್ರಮೇಯನೇ ಬರಲ್ಲ ಧರಣೇಶ್ವರೇ, ಆಗೋದಿಲ್ಲ. ಯಾಕಂದರೆ ನಾವು ಜೊತೆಗೆ ಇದ್ಕೊಂಡು ಬಂದವರು ನೋಡಿದ್ದೀವಿ. ಈಗ ಆಯಿತು, ನಮ್ಗೆ ಕೋಶ ನಾನು ಹೇಳ್ತಿದ್ದು ABC ಅಂದರೆ ಎಡಗೈ ಬಲಗೈ ಕೊಲಂಬೋ ಎಲ್ಲ ಸೇರಿ ಇಲ್ಲ ಅವ್ರಿಗೆ ಅನ್ಯಾಯ ಆಗಿದೆ, ಅವರು ನಮ್ಮದು ಕುಟುಂಬದಲ್ಲಿ ಅವರು ಒಬ್ಬರು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಮಾಡಿ ಅಂತ ಸರ್ಕಾರಕ್ಕೆ. ಯಾಕೆಂದರೆ ನಿಮಗೆ ದನಿ ಇಲ್ಲದೆ ಇರ್ಬೋದು, ಅವ್ರಿಗೆಲ್ಲ ದನಿ ಇದೆಯಲ್ಲ. ಎಲ್ಲರೂ ಇದ್ದಾರೆ ಕ್ಯಾಬಿನೆಟಲ್ಲಿ ಅವ್ರ ಕಡೆಯಿಂದ, ಅಲೆಮಾರಿಗಳು ಮಾತ್ರ ಇಲ್ಲ. ಸೊ ಸರ್ಕಾರದಲ್ಲಿ ಎಲ್ಲರೂ ಇದ್ದಾರೆ. ಅದರಿಂದಾಗಿ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಅವ್ರು ಸರ್ಕಾರಕ್ಕೆ ಕನ್ವಿನ್ಸ್ ಮಾಡ್ಬೋದು ಅನ್ನೋ ಕಂಟೆಕ್ಸ್ಟಲ್ಲಿ ಹೇಳಿದೆ ನಾನು. ನಾವು ನಿತ್ಯ ಜಾರಿಯಲ್ಲಿ ಇಟ್ಟಿದ್ದೀವಿ ಧರಣೇಶ್ವರೇ. ನಮ್ಮ ಭಾಷಣದಲ್ಲೇ ಇದರಲ್ಲೆಲ್ಲ ನಾವು 3 ಜನಕ್ಕೂ ಎಡಬಲ ಮತ್ತು ಸಿ ಕ್ಯಾಟಗರಿಗೂ ದಯಮಾಡಿ ನೀವು ಕಣ್ಣಾರೆ ನೋಡಿದ್ದೀರಿ. ನಮ್ಮ ಎಲ್ಲ 30 ವರ್ಷದ ಸಂಘಟನೆ ಕಾರ್ಯಕ್ರಮಗಳಲ್ಲಿ ನಾವು 3 ಕ್ಯಾಟಗರಿಯವರಿಗೆ ಕರೆದೀವಿ. ಎಲ್ಲ ಹನುಮಂತಯ್ಯವ್ರು ಬರೋರು, ಆಮೇಲೆ BT ಲಲಿತ ನಾಯಕ್ ಬರೋರು, ಆಮೇಲೆ ಬಲಗೈ ಇವರು ನಮ್ಮ ಬಲಗೈ ನಾಯಕರುಗಳು, ದಲಿತರ ನಾಯಕರುಗಳು ಬಂದು ಎಲ್ಲ ನಮ್ಮ ಬಗ್ಗೆ ಕರುಣೆ ತೋರಿಸ್ತಾರೆ, ನಮ್ಮೆಲ್ಲ ಅನುಕಂಪ ತೋರಿಸ್ತಾರೆ. ಎಲ್ರಿಗೂ ನಮ್ಮ ಸ್ಥಿತಿಗತಿಗಳು ಗೊತ್ತಿದೆ. ಬಟ್ ಅವರು ಒಂದು ಯೋಚನೆ ಮಾಡಬೇಕು, ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಇದನ್ನು ಮಾಡಲೇಬೇಕು. ಇದರಿಂದ ಈ ಒಂದು ತಬ್ಬಲಿ ಸಮುದಾಯ ಮತ್ತೆ ನಲಗ್ತಾ ಇದೆ. ಇದಕ್ಕೊಂದು ಜಸ್ಟಿಸ್ ಕೊಡೋಕ್ಕೋಸ್ಕರ ನಾನು ಕೇಳಿದ್ದೀನಿ, ನೀವು ಒಂದು ಕಡೆ ಕೂತ್ಕೊಂಡು ಮಾಡಿರಿ. ನೀವು ಏನು ಹೇಳಿದ್ರೆ ನೀವೇನೋ ಬೇರೆ ನಮ್ಗೆ ಕಮ್ಮಿ ಆಯಿತು ಜಾಸ್ತಿ ಆಗ್ತಾರೆ, ನಾವು ಹಂಗೆ ಹೇಳ್ತಾ ಇಲ್ಲ. ನಮ್ಗೆ ಕೊಟ್ಟು 49 ಬೇರೆ 10 ಜನ ಸೇರಿಸಿದ್ರ 1% ನಮ್ಗೆ ಸಾಕು, ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ವಿ. ಆ ಕೆಲಸ ಮಾಡಬೇಕಾಗತ್ತೆ ಆ ನಾಯಕರು. ಯಾರು ಅಂಬೇಡ್ಕರ್, ಬುದ್ಧ ಬಸವ ಅಂತ ಒಂದು ಅವ್ರ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡು ಅವರು ಕಂಡು ಭಾಷಣ ಮಾಡ್ತಾರೆ. ಅದು ಮಾಡಲಿಲ್ಲ ಅಂದರೆ ಅದಕ್ಕೆ ತದ್ವಿರುದ್ಧವಾಗಿ ಅದಕ್ಕೆ ಅರ್ಥನೇ ಇರೋದಿಲ್ಲ ಬ್ರದರ್. ಅದು ಈಗ ಏನಾಗ್ಬೋದು ಅಂತ ಅನ್ಕೊಳ್ತೀರಿ 27ನೇ ತಾರೀಕು? ಇಲ್ಲ ಸರ್, ನಾವು ಇದೆಲ್ಲ ನೋಡ್ತಾ ಇದ್ದರೆ ಒಂದು 27ಕ್ಕೆ ನಮಗೆ ಒಂದು ಆಶಾಭಾವನೆ ಇದೆ. ಆದರೂ ನಾವು ಯಾಕಂದರೆ ಮತ್ತೆ ನಾವು ಅನ್ಯಾಯನ ಅನುಭವಿಸೋದ್ರಿಂದ ಆದರೂ ಕೂಡ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಾವು 27ಕ್ಕೆ ನಮಗೊಂದು 1% ಪ್ರತ್ಯೇಕವಾದ ಸಿಗ್ಬೋದು ಅನ್ನೋದು ಆಶಾಭಾವನೆ ಇದೆ. ಓಕೆ, ಒಳ್ಳೆಯದಾಗಲಿ ಲೋಕೇಶ್ ಅವರೇ. ವೀಕ್ಷಕರೇ, ಅಲೆಮಾರಿಗಳ ಕಷ್ಟ ಏನು ಅನ್ನೋದ್ರ ಬಗ್ಗೆ ಲೋಕೇಶ್ ಅವರು ವಿವರಿಸಿದ್ದಾರೆ. ಮತ್ತು ಬೇರೆಯವ್ರ ಕಿತ್ತಾಟದಲ್ಲಿ ಅವರು ಹೇಗೆ ಸಫರ್ ಪಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ
ಹೇಳಿದರೆ ಸರ್ಕಾರ ಕಣ್ತರದ್ದು ನೋಡಬೇಕು ಅಲೆಮಾರಿಗಳ ಕಷ್ಟಗಳನ್ನು ಅಂತ ಹೇಳ್ತಾ ನಾನು ವಿಡಿಯೋವನ್ನು ಇನ್ನೂ ಪ್ರೇಯರ್ ಮಾಡಿಬಿಡ್ತೀನಿ ಸರ್ ಬೇಕಾದ್ರೆ ಒಂದು ಹೇಳಿ ನಾನು ಎಡ ಬಲ ಮತ್ತು ಸಿ ಕ್ಯಾಟಗರಿ, ನನ್ನ ಕೊಲಂಬ ಅಂತ ಕರೆಯಲ್ಲ, ಸಿ ಟಿ ಕ್ಯಾಟಗರಿಯಲ್ಲಿ ಬರೋ ಕೊರ್ಮ ಕೊರ್ಚ ಬೋವಿ ಲಂಬಾಣಿ ತಾವು ದಯಮಾಡಿ ನಮ್ಮನ್ನೆಲ್ಲ ಕಷ್ಟ ನೋಡಿದಿರ, ಎಲ್ಲ ನಮ್ಮ ಜೊತೆ 30 ವರ್ಷದಿಂದ ನಿಂತಿದ್ದೀರಾ. ಕಳೆದ 2 ವರ್ಷದಿಂದ ನಾಗಮೋಹನ್ ದಾಸ್ದಿಂದ ನಿಮ್ಗೆ ಇದಾಗಿದೆ. ಬಟ್ ನೀವು ಇದ್ರಲ್ಲಿ ನಮಗೆ ಅನುಕಂಪ ತೋರಿಸೋದ್ರಲ್ಲಿ ನಿಮ್ಗೇನು ಕಳ್ಕೊಳ್ಳೋದಿಲ್ಲ. ನೀವು ನಮ್ಮದು 70 ವರ್ಷದ ನಮ್ಮ ಪಾಲು, 78 ವರ್ಷದ ನಮ್ಮ ಪಾಲು ಈಗ ನೀವು ಕೊಡಿಸ್ತೀರಿ. ಅದು ಕೊಟ್ಟರೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗುತ್ತೆ. ದಯಮಾಡಿ ನೀವೆಲ್ಲ ಒಂದು ಕಡೆ ಕೂತ್ಕೊಂಡು ಒಂದು ಮಾತುಕತೆ ಮಾಡಿ ಈ ಸಮಸ್ಯೆನ ಬಗೆಹರಿಸಿ, ನೀವುಗಳು ಕೂಡ ಒಂದೇ ತಾಯಿ, ನೀವೇನು 101 ಜನ ಇದು ಆ ಥರ ಒಂದೇ ತಾಯಿ ಮಕ್ಕಳ ಥರ ಇರೋಣ. ಮುಂದೆ ಬರೀ ಇಷ್ಟಕ್ಕೆ ನಮ್ಗೆ ತಿಳಿಲಿಲ್ಲ, ಈಗ ರಾಜಕೀಯ ಚರ್ಚೆ ನಡೀತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ಮೀಸಲಾತಿ ಬರಬೇಕು, ರಾಜಕೀಯನೂ ಕೂಡ ರಾಜಕೀಯವಾಗೂ ಬರಬೇಕು. ದಲಿತ ಮುಖ್ಯಮಂತ್ರಿ ಅಂತ ಬರ್ತಾ ಇದೆ. ಅದು ನಾವೆಲ್ಲ ಒಟ್ಟಾದರೆ, ನಾವು ಈಗ 1,20,20,00,000 ಜನ ಒಟ್ಟಾದರೆ ನಾವು ಮುಖ್ಯಮಂತ್ರಿ ಆಗೋದು ಕಷ್ಟ ಅಲ್ಲ. ಯಾರೇ ಆಗಲಿ, ಬಲಗೈನವರೇ ಆಗಲಿ ಒಂದು ಟರ್ಮು, ಆಮೇಲೆ ಎಡಗೈನವರಾಗಲಿ, ಯಾರೇ ಆಗಲಿ, ಒಬ್ಬ ಕಡೆ ವ್ಯಕ್ತಿಗೂ ಈ ಅವಕಾಶ ಆಗುತ್ತೆ. ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ನಮ್ಮೆಲ್ಲ ಅಲೆಮಾರಿ ಸಂಘಟನೆಗಳಿಂದ, ನಮ್ಮಲ್ಲೂ ಸಾಕಷ್ಟು ಸಂಘಟನೆಗಳಿಂದ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ಸರ್. ಓಕೆ, ಲೋಕೇಶ್ ಅವರೇ ಅಪೀಲ್ ಮಾಡಿದರು. ಇನ್ನೂ ಆ ಸಮುದಾಯಗಳಿಗೆ ಬಿಟ್ಟಿದ್ದು, ಸರ್ಕಾರಕ್ಕೆ ಬಿಟ್ಟಿದ್ದು, ಜೊತೆಗೆ ನಿಮ್ಮ ಅಭಿಪ್ರಾಯನ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಲ್ಲದೆ ಇನ್ನೂ ವಾರ್ತಾವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.